ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಕರುಳಿನ ಬಂಧಾರೋ ಜಗದ ಬಾರಿ ಸಾಗರವ ಜಿಗಿದು ಈಜೆ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ನಾನು ಈಗ ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇದೇ ಫೆಬ್ರವರಿ ಮುಂದಿನ ತಿಂಗಳು 10ನೇ ತಾರೀಕು ವಾಸ್ತು ತರಗತಿ ಇರುತ್ತೆ. 6 ದಿವಸದ ತರಗತಿ. ಹಾಗೆ ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್ ಇರ್ತಕ್ಕಂಥದ್ದು. ಮಾರ್ಚ್ 15ಕ್ಕೆ 106ನೇ ಬ್ಯಾಚು ನಿಗದಿಪಡಿಸಿದ್ದೀವಿ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕು. ಹೇಳಿ. ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 24/4/1998. ಸಮಯ 8:15 ಬೆಳಗ್ಗೆ. ಹುಟ್ಟಿದ ಊರು? ರಾಯಚೂರು ಡಿಸ್ಟಿಕ್, ಸಿಂಧನೂರು. ಸಿಂಧನೂರು. ಓಕೆ. 24 ಏಪ್ರಿಲ್ 1998. ಮೀನರಾಶಿ, ಉತ್ತರ ಭಾದ್ರಪದ ನಕ್ಷತ್ರ, ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ 2013ರಿಂದ 2030ವರೆಗೂ ಬುಧ ದಶೆ ನಡೀತಾ ಇದೆ. ಬುಧನ ಕಾಂಬಿನೇಷನ್ 11, 2, 5 ದಶಾ ಪ್ಲಾನೆಟ್ ಚೆನ್ನಾಗಿದೆ. ನಕ್ಷತ್ರ 11, 9, 10, 10, 8, 11. ಯಾವ ವಿಚಾರದಲ್ಲಿ ಕೇಳಬೇಕು? ಅವರು ಬಿಸಿನೆಸ್ ಅದು ITI ಓದಿದ್ದಾರೆ ಗುರುಜಿ. ಮುಂದೆ ಏನ್ ಜಾಬ್ ಮಾಡಿಲ್ಲ, ಏನಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಯಾವ್ದನ್ನ ಬಿಸಿನೆಸ್ ಯಾವ್ದನ್ನ ಮಾಡಿದ ಒಳ್ಳೇದಂತ ಕೇಳ್ಬೇಕಿತ್ತು ಗುರುಜಿ. ಬಿಸ್ನೆಸ್ ಮಾಡಿದ್ರೇನಾ? ಗುರುಜಿ. ಒಂದು ನಿಮಿಷ. ದಶಾ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಆದ್ರೆ ಇವರು ಕೆಲಸದಲ್ಲಿದ್ರೆ ಒಳ್ಳೇದು. ಯಾಕಂದ್ರೆ ಬಿಸ್ನೆಸ್ ಕಾಂಬಿನೇಷನ್ಗೆ 6ನೇದು 7ನೇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 10ನೇ ಮನೆ 11ನೇ ಮನೆ ಹಿಟ್ ಆಗಿದೆ. ಮ್ಯಾನೇಜ್ಮೆಂಟ್ ಸೈಡು ಅಥವಾ ಯಾವ್ದಾದ್ರು ಕಂಪನಿ ಸೇಲ್ಸ್, ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಈ ಸೈಡ್ ಅಲ್ಲಿ ಇದ್ರೆ ಉತ್ತಮ ಅಂತ ಹೇಳ್ತಾ ಇದೆ ದಶಾ. ಓದಿರೋದು ಏನಂತಂದ್ರೆ ಅಂದ್ರೆ ಕೋಪ ಬಹಳ ಇದೆ ಗುರುಜಿ ಅವರಿಗೆ. ಅಯ್ಯೋ, ಅದು ನೋಡಮ್ಮ, ಕೋಪ ತಣ್ಣೀರ್ ಏನಾರು ಐಸ್ ನೀರ್ ಹಾಕಿ ತಣ್ಣಗಾಕ್ತಾರೆ. ಕೋಪಕ್ಕೂ ಇಲ್ಲಿಗೂ ಏನ್ ಸಂಬಂಧ? ಅದು ಕಾಂಪೌಂಡರ್ ಹೇಳ್ತಾರೆ ನಿಮ್ಗೆ, ಅಲ್ಲಿ ಸಿಗ್ತಾರೆ, ಅಲ್ಲಿ ದೇವಸ್ಥಾನ ಹತ್ರ. ಯಾವ ಏರಿಯಾ, ಏನ್ ಡಿಗ್ರಿ ಓದಿದ್ದಾರೆ? ITI ಓದಿದ್ದಾರೆ ಗುರುಜಿ. ITI? ಮತ್ತೆ ಯಾವ್ದಾರು ಒಂದು ಕಂಪನಿ ಸೂಪರ್ವೈಸರ್ ಆಗಿ ಹೋಗ್ಬೋದಲ್ಲ? 10ನೇ ಮನೆ ಸೂಪರ್ವೈಸರ್ ತೋರಿಸುತ್ತೆ. ಇಲ್ರಿ ಗುರುಜಿ, ಟ್ರೈನಿಂಗ್ ಮಾಡಂದ್ರೆ ಮಾಡಿಲ್ಲ ರೀ, ಅರ್ಧಕ್ಕ ಬಿಟ್ಬಿಟ್ರಿ ಗುರುಜಿ. ಅದಕ್ಕೆ ನಾವ್ ಯಾವ್ದನ್ನ ಒಂದು ನೋಡಿ, ಬಿಸಿನೆಸ್ ಒಟ್ಟಲ್ಲಿ ಒಂದು ವಿಚಾರ ಹೇಳ್ತೀನಿ. ಇಲ್ಲಿ 5 ಮತ್ತೆ 9 ಸೋಂಬೇರಿತನ ತರುತ್ತೆ ಇವ್ರಿಗೆ. ಆದ್ರೆ ಜೀವನ ಚೆನ್ನಾಗಿದೆ. ಈ ಕಾಂಬಿನೇಷನ್ ಏನ್ ಹೇಳುತ್ತೆ? ಜೀವನ ಚೆನ್ನಾಗಿದೆ, ಅವನು ಕೆಲಸ ಮಾಡ್ಲಿ ಬಿಡ್ಲಿ, ಅವನಿಗೆ ಎಲ್ಲಾ ಫೆಸಿಲಿಟಿನೂ ಬರುತ್ತೆ. ಆ ಸೋಂಬೇರಿತನ ಬಿಡಬೇಕು. 5, 9 ಬಂದಿರೋದು ಏನಾದ್ರು ಮಾಡ್ರೆ ಉತ್ತಮವಾಗಿರುತ್ತೆ. ಮುಂದೆ 2030 ಆದ್ಮೇಲೆ ಕೇತು ಬರ್ತಾನೆ. ಕೇತುನು ಅದ್ಭುತವಾಗಿದೆ, ಎಲ್ಲಾನು ಚೆನ್ನಾಗೇ ಇಟ್ಟಿದ್ದಾನೆ ದೇವ್ರವ್ರಿಗೆ. ಸುಮ್ನೆ ಕೋಪ. ITI ಮಾಡಿದಾನೆ. ಏನ್ ಕೆಲಸ ಮಾಡ್ದ? ITIಗೆ ಎಲ್ಲೂ ಹೋಗಿಲ್ವ ಇಲ್ಲಿವರೆಗೂ? ಎಲ್ಲಿ ಹೋಗಿಲ್ಲ ಗುರುಜಿ. ಸ್ವಂತ ಮನೆ ಇದೆಯಾ? ಸ್ವಂತ ಮನೆ ಇದೆ ಗುರುಜಿ. ವೆರಿ ಗುಡ್. ಎಷ್ಟು ಜನ ಮಕ್ಕಳು ನಿಮ್ಗೆ? ಅಂದ್ರೆ ನಿಮ್ಮ ಅವನಿಗೆ ಅವ್ರ ಜೊತೆ? ಒಂದ್ ಮಗ, ಒಂದ್ ಮಗಳು. ಮಗಳಿದ್ದಾಳೆ. ಯಜಮಾನ್ರ ಏನ್ ಕೆಲಸ? ಅವರು ಮನೆ ಸಿಲಿಂಡರ್ದು ಕೆಲಸ ಮಾಡ್ತಾರೆ ಗುರುಜಿ. ಜಮೀನ್ ಗಿಮೀನ್ ಇಟ್ಕೊಂಡಿದ್ದೀರಾ? ಇಲ್ಲ ಗುರುಜಿ, ಜಮೀನ್ ಏನಿಲ್ಲ, ಒಂದೇ ಒಂದ್ ಮನೆ ಇದೆ ಗುರುಜಿ. ಒಂದೇ ಒಂದ್ ಮನೆ ಇದೆ. ಆ ಮನೆ ಅವ್ರಿಗೆ ಆಗತ್ತೆ. ಕಾಂಬಿನೇಷನ್ ಅಲ್ಲಿ ಅವನಿಗೆ ಸುಖ ಪುರುಷ, ಆರಾಮಾಗಿರ್ತಾನೆ, ಟೆನ್ಷನ್ ಇಲ್ಲ. ಕೆಲಸ ಮಾಡಿದ್ರೆ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ಬೇಕು. ಅರ್ಥ ಆಯ್ತಾ? ಎಂಜಾಯ್ ಮಾಡಕ್ಕೆ ದುಡ್ಡು ಗಿಡ್ಡು ಬರ್ತಾನೆ ಇರುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ನೀವು ಟೈಟ್ ಮಾಡಿದ್ರೆ ಅವನು ಎದ್ದು ಹೋಗ್ತಾನೆ. ನೀವು ಟೈಟ್ ಮಾಡಿಲ್ಲ, ಎಲ್ಲ ಕೊಡ್ತಾ ಇದ್ರೆ ಅವನು ಹಿಂಗೇ ಇರ್ತಾನೆ 2030. ಈಗ ಖರ್ಚಂತ ಯಾರಿಗೂ ಇರಲ್ವಾ? ಬೇಗ ಎದ್ದಳಂಗಿಲ್ಲ ಗುರುಜಿ. ನಿಮ್ಗೇನು ಹೇಳಿದ್ರೆ ಕೇಳಿಸ್ತಾ ಇಲ್ಲ. ನಿಮ್ಗೆ ಮೋಸ್ಟ್ಲಿ ಫಸ್ಟ್ ನಿಮ್ಗೆ ಸೋಂಬೇರಿತನ ಅನ್ಸುತ್ತೆ. ಅವನಿಗೆ ಖರ್ಚು ಅನ್ನೋದೇನು ಇರಲ್ವೇನಮ್ಮ? ಏನಿಲ್ಲ ನೋಡಿ ಗುರುಜಿ, ಹಿಂಗ ಮಾಡ್ತಾನೆ ಗುರುಜಿ. ಅಂದ್ರೆ ಊಟ ಹಾಕ್ತೀರಾ? ಕೇಳಂಗಿಲ್ಲ. ಊಟ ಹಾಕ್ತೀರಾ? ಊಟ ಮಾಡ್ತಾನೆ ಗುರುಜಿ. ಯಾಕೆ ಹಾಕ್ತೀರಾ ಊಟ? ನೋಡದಾ, ಇದಕ್ ನಿಮ್ಗೆ ಆನ್ಸರೇ ಇಲ್ಲ. ಸೊ ನಿಮ್ ಯಜಮಾನ್ರಲ್ಲಿ? ನಮ್ಮ ಯಜಮಾನ್ರು ಇಲ್ಲೇ ಊರಾಗೆ ಇದ್ದಾರೆ, ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾಕೆ ಹೇಳ್ತಾ ಇದೆ? ಅವ್ರಿಗೆ ಹೇಳಿ, ಅವ್ರಿಗೆ ಇವ್ನಿಗೆ ಯಾಕೆ ಕೂರ್ಸಿ ಊಟ ಹಾಕ್ಬೇಕು ಅಂತ. ಎಷ್ಟ್ ದಿವಸ ಹಾಕ್ತಿರ ಊಟ? ಹೋಗ್ತಾನ್ರಿ ಗುರುಜಿ, ಕೆಲ್ಸಕ್ಕೊಮ್ಮೆ ಏನನ್ ಹೇಳಿದ್ರೆ ಹೋಗ್ತಾನ್ರಿ. ಅದು ಮತ್ತೆ ಚೆನ್ನಾಗಿ ಅದು ಒಳ್ಳೆ ಬಿಸಿನೆಸ್ ಯಾವ್ದಾಗುತ್ತ ಅಂದ್ರೆ ಈಗನೇ ನಾವ್ ಮಾಡಿಕೊಡೋಣ ಅಂತ ಅದಕ್ಕೆ.
ಬಿಸ್ನೆಸ್ ಕಾಂಬಿನೇಷನ್ಗೆ ಅಲ್ಲಿ ನಾವು 7 ಹಿಟ್ ಆಗಿರುತ್ತೆ ಅಥವಾ 6 ಹಿಟ್ ಆಗಿರೋದು ನೋಡ್ತೀವಿ. ಇಲ್ಲಿ ಕಾಂಬಿನೇಷನ್ ಅಲ್ಲಿ ಗುಡ್ ಇಂದು ಬಂದ್ರೂ ಕೂಡ 7 6 ಹಿಟ್ ಆಗ್ಲೇಬೇಕು. ಅದು ಹಿಟ್ ಆಗಿಲ್ಲ ಅಂದ್ರೆ ನಾವು ಬಿಸ್ನೆಸ್ ಸಜೆಸ್ಟ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಕೆಲಸಕ್ಕೆ ಅಲ್ಲ, ಕೆಲವರು ಈ ವಯಸ್ಸಾದವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಕಮ್ಮಿ. ಕೆಲಸಕ್ಕಿನ ಕಷ್ಟ ಬಿಸ್ನೆಸ್. ಗೊತ್ತಾ ನಿಮ್ಗೆ? ಬಿಸ್ನೆಸ್ ಏನು ಈಸಿ ಅನ್ಕೊಂಡಿದ್ದೀರಾ? ಹೌದ್ರಿ ಗುರುಜಿ. ಬಿಸ್ನೆಸ್ ಅಷ್ಟು ಈಸಿ ಅನ್ಕೊಂಡಿದ್ದೀರಾ ನೀವು? ಹೌದ್ರಿ, ಕಷ್ಟ ಗುರುಜಿ. ಆಮೇಲೆ ಬಿಸ್ನೆಸ್ ಅಲ್ಲಿ ನೀವು ದುಡ್ದಿರ್ತಕ್ಕಂಥ ದುಡ್ಡು, ಎಷ್ಟು ದುಡ್ಡು ಬಿಸ್ನೆಸ್ ಹಾಕೊಡ್ಬೇಕು? ಯಾವ್ದೋ ಒಂದು ಹೇಳ್ತೀನಿ, ಒಂದು 15-20 ಲಕ್ಷ ಹಾಕ್ಬೋದಾ ಬಿಸ್ನೆಸ್ಗೆ? ಅಷ್ಟು ಹಾಕಕ್ಕಿಲ್ಲ ಗುರುಜಿ ನಮ್ಮ ಹತ್ರ. ಮತ್ತೆ ಇನ್ನೆಷ್ಟು ಹಾಕ್ತೀರಾ? ಏನೋ ಒಂದ್ 40-50 ಹಾಕಿ ಸ್ಟಾರ್ಟಿಂಗ್ ಮಾಡಿಸ್ಕೊಡ್ಬೋದು. 40-50 ಸಾವಿರ? ಗುರುಜಿ. 40-50 ಸಾವಿರ ಯಾವ ಬಿಸ್ನೆಸ್ ಬರುತ್ತಮ್ಮ? ಅಗರಬತ್ತಿ ಬಿಸ್ನೆಸ್ ಕೊಡುತ್ತೆ ನೋಡಿ. ಅಗರಬತ್ತಿ ಬಿಸ್ನೆಸ್ ಹಾಕೊಡ್ಬಹುದು ನೋಡಿ. ಮನೆಗೆ ಹೋಗಿ ಅವನು ಡಮ್ ಅಗರಬತ್ತಿ ಅಂತ ಮಾರ್ಬಹುದು. ಗುರುಜಿ ಈಗ ಅವನು ಏನ್ ಮಾಡಿದ್ರೆ ಒಳ್ಳೇದು ಅಷ್ಟನೇ ಹೇಳಿ. ಸೂಪರ್ವೈಸರ್ ಏನ್ ಓದಿದಾರೋ ಅಲ್ಲಿ ಹೋಗ್ಬಿಟ್ಟು ಹೋಗ್ಬೇಕು. ಫಸ್ಟ್ ನೀವು ಮಾಡೋದನ್ನ ಹೇಳ್ತಾ ಇದೀನಿ, ಅವ್ನ್ ಮಾಡೋದಲ್ಲ. ಒದ್ದು ಆಚೆ ಹಾಕಿ ಉದ್ಧಾರ ಆಗ್ತಾನೆ. ನಾನು ಹೇಳಿದ್ ಕೇಳಿ. ನಿಮ್ಮ ಅತಿಯಾಗಿರ್ತಕ್ಕಂಥ ಸಾಕಾಣಿಕೆ, ಒಬ್ಬನೇ ಮಗ ಅನ್ನೋ ಸಾಕಾಣಿಕೆ ಜಾಡ್ಸ್ ಒದ್ದು ಆಚೆ ಹಾಕಿದ್ರೆ ನೀವು ಅವ್ನ ಬದುಕು ನೋಡ್ತೀರಾ. ಇಲ್ಲ ಅಂದ್ರೆ 5-9 ಕಾಂಬಿನೇಷನ್ ಸೋಂಬೇರಿತನ ಬಂದಿರುತ್ತೆ, ಹಿಂಗೆ ಬಿದ್ದಿರ್ತಾನೆ 2030 ಯಾವ ದೋಷನೂ ಇಲ್ಲ ಇಲ್ಲಿ. ಆ ದೋಷ ನಿಮ್ಮಲ್ಲಿದೆ, ಅವನಲ್ಲ. ನೀವು ತಂದೆ ತಾಯಿಗಳಾಗಿರೋರು ಸ್ಟ್ರಿಕ್ಟ್ ಆಗಿ ಊಟ ಹಾಕಲ್ಲ, ಗೆಟ್ ಔಟ್ ಅಂತ ಹೇಳಿ ಬದುಕು ನೋಡ್ಕೊಳ್ತಾನೆ. ನಿಮ್ದೇ ಫಸ್ಟ್ ಪ್ರಾಬ್ಲಮ್. ಅರ್ಥ ಆಯ್ತಾ? ನಿಮ್ದೇ ಫಸ್ಟ್ ಪ್ರಾಬ್ಲಮ್. ಆಚೆ ಹೋದ್ರೆ ಕಾಂಬಿನೇಷನ್ ಚೆನ್ನಾಗಿದೆ, ಬದುಕ್ತಾನೆ. ನೀವು ಕೂತು ಸಾಕಿ ಅದೇನೋ ಹೇಳ್ತಾರಲ್ಲ, ಕುಡಿಕೆವನ್ನು ಸಾಲಲ್ಲ ಅಂತ. ಕೆಲವೆಲ್ಲ ನಾನು ತುಂಬಾ ನೋಡಿದ್ದೀನಿ ಹಾರೋಸ್ಕೋಪು. ಮಗ ವರ್ಕ್ ಮಾಡ್ತಾ ಇಲ್ಲ ಅಂತ ಅವ್ನು ಬಿಸ್ನೆಸ್ ಹಾಕೊಟ್ಬಿಡೋಣ ಅಂತಿರ್ತಾರೆ. ಏನು ತಲೆನೋ ಏನ್ ವಿಚಾರನೋ ಅದನ್ನು ಟ್ರೈ ಮಾಡ್ತಾರೆ. ಎಲ್ಲಾನು ಹಾಕೊಟ್ಟೆ ನಮ್ಗೆ ಬ್ಲೇಮ್ ಮಾಡ್ತಾನೆ. ಈ ಕಾಂಬಿನೇಷನ್ ಹೆಂಗೆ ಅಂದ್ರೆ ಅವ್ರು ಇನ್ನೂ ಹೇಳ್ಕೊಳಕ್ ಹೋಗ್ಲಿಲ್ಲ, ತಂದೆ ತಾಯಿನೇ ಬ್ಲೇಮ್ ಮಾಡೋ ಕಾಂಬಿನೇಷನ್ ಅದು. ಯಾವಾಗ್ಲೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಆಚೆ ಹಾಕ್ಬೇಕು. ಆಚೆ ಬದುಕೊಳ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಇದು ಚೆನ್ನಾಗಿರುತ್ತೆ. ಹೇಗೆ ತಂದೆ ತಾಯಿಗಳನ್ನ ಬಡ್ದು ಮನೇಲೇ ಇದ್ದು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್, ಅದನ್ನ ಆಚೆ ಹಾಕಿದ್ರೆ ಅದೇ ತರ ಜೀವನನ, ಅಲ್ಲಿರ್ತಕ್ಕಂಥ ಜನಗಳನ್ನ, ಸೊಸೈಟಿನ ಬಡ್ದು ದುಡ್ಡು ಮಾಡ್ತಕ್ಕಂಥ ಕೆಪಾಸಿಟಿ ಅವ್ರಿಗಿರುತ್ತೆ. ಇವ್ರು ಆಚೆ ಹಾಕಿದ್ರೇನೆ ಇವ್ರಿಗೆ ಜೀವನ. ಈ ತಾಯಿ ಯಾರು ಕಾಲ್ ಮಾಡಿದ್ರೋ ಅವ್ರು ಸರೋಗಲ್ಲ. ಯಾಕೆಂದ್ರೆ ನಂಗೆ ಚೆನ್ನಾಗಿ ಗೊತ್ತು ಇಂಥ ಕಾಂಬಿನೇಷನ್ ತುಂಬಾ ಅತಿಯಾಗಿರ್ತಕ್ಕಂಥ ಅಟ್ಯಾಚ್ಮೆಂಟು, ಮೋಹ, ಮಗನ ಮೇಲೆ ಇರ್ತಕ್ಕಂಥ ಮೋಹ. ಎಲ್ಲೋ ಯಾವ್ದೋ ಊರಿಗೋಗಿ ಏನೋ ಮಾಡ್ಬಿಡ್ತಾನೆ ಅಂತ. ಯಾವತ್ತು ಆ ತಾಯಿ ಮೋಹನ ಬಿಡ್ತಾರೋ ಅವ್ರ ಮಗ ಉದ್ಧಾರ ಆಗಿ ಮದುವೆನೂ ಆಗ್ತಾರೆ. ಇಲ್ಲ ಅಂದ್ರೆ ಬಿಟ್ಟಿ ಕೂಳ್ ತಿನ್ಕೊಂಡು ಕೂತಿರ್ತಾನೆ. 5-9 ಕಾಂಬಿನೇಷನ್ ಬುಧನಲ್ಲಿ ಬಂದಿರತಕ್ಕಂಥದ್ದು 10-11 ಅಧಿಕಾರನ ಚಲಾಯಿಸ್ಕೊಂಡಿರ್ತಾನೆ. ವೇಸ್ಟ್ ಆಗುತ್ತೆ. ಕೇತುನಲ್ಲಿ ಇನ್ನೂ ಅಧ್ವಾನ ಆಗುತ್ತೆ. ಕಾಂಬಿನೇಷನ್ ಚೆನ್ನಾಗಿದೆ, ಆದ್ರೆ 5-9 ಕಾಂಬಿನೇಷನ್ ಯಾವಾಗ್ಲೂ ನೆಗೆಟಿವ್. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಏನ್ ವಿಚಾರ? ಯಾವ್ದ್ರ ಬಗ್ಗೆ? ಗುರುಜಿ ಅದೇ ಅಗ್ರೆಸಿವ್ನೆಸ್ ಗುರುಜಿ. ಹೇಳಿದ ಮಾತು ಕೇಳಲ್ಲ, ಓದಲ್ಲ. ಅಗ್ರೆಸಿವ್ನೆಸ್? ಹೂ ಗುರುಜಿ. ಏನಾರ ಹೇಳಕ್ ಹೋದ್ರೆ ನಮ್ ಮೇಲೆ ಕೋಪ ಮಾಡ್ಕೊಂಡು ನಮ್ಗೆ ಹೊಡಿಯಕ್ ಬರೋದು, ಆತರ ಮಾಡ್ತಾನೆ. ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದರಲ್ಲಿ ನಾವು ಒಂದು ಬ್ಯಾಚ್ ಫ್ಲವರ್ ಅಂತ ನಾವೊಂದು ಮಾಡ್ತಾ ಇದೀವಿ. ಇನ್ನೊಂದು 2 months ಅಲ್ಲಿ ನಾನು ಲಾಂಚ್ ಮಾಡ್ತೀನಿ, ಹೇಳ್ತೀನಿ ಬ್ಯಾಚ್ ಫ್ಲವರ್ ಅಂತ. ಅದರಲ್ಲಿ ಅಗ್ರೆಸಿವ್ ಇರ್ತಕ್ಕಂಥವ್ರಿಗೆ ಯಾವುದೋ ಒಂದು ಫ್ಲವರ್ ಎಸೆನ್ಸ್ ನ ಯೂಸ್ ಮಾಡಬೇಕು. ಯಾವುದೊಂದು ಫ್ಲವರು ಅವ್ರಿಗೆ ಸಮಾಧಾನ ಕೊಡುತ್ತೆ. ಇದು ನಿಮ್ದು ಒಂದೇ ಪ್ರಾಬ್ಲಮ್ ಅಲ್ಲಮ್ಮ, ಇದು ಯೂನಿವರ್ಸಲ್ ಪ್ರಾಬ್ಲಮ್. ಯಾಕೆ ಅಂತಂದ್ರೆ ಇವತ್ತು ಟಿವಿ ಮಾಧ್ಯಮದಿಂದ ಮತ್ತೆ ಇರ್ತಕ್ಕಂಥ ಇಂಟರ್ನೆಟ್ ಫೆಸಿಲಿಟಿಯಿಂದ ಮತ್ತೆ ಲೋಕದಲ್ಲಿ ಸಂಚಲನ ಎಲ್ಲ ನೋಡ್ತಾ ಇದ್ದಾಗ ಮೈಂಡ್ ಸ್ವಲ್ಪ ಫಾಸ್ಟ್ ಆಗುತ್ತೆ. ಆ ಫಾಸ್ಟ್ ಅಲ್ಲಿ ಅವ್ರು ಅಗ್ರೆಸಿವ್ ಆಗ್ತಾರೆ. ಆ ಅಗ್ರೆಸಿವ್ ನಮಗೆ ಎದುರುತ್ತಾ ಕೊಡ್ತಕ್ಕಂಥದ್ದು, ಬೈತಕ್ಕಂಥದ್ದು, ಹೇಳಿದ ಮಾತು ಕೇಳದೆ ಇರತಕ್ಕಂಥದ್ದು, ಇದು ಎಲ್ಲರ ಮನೇಲೂ 80-90% ನಡೀತಾ ಇರ್ತಕ್ಕಂಥ ಕೆಲಸ. ನಾವು ಇದನ್ನ ಬಂಡವಾಳವಾಗಿ ಯೂಸ್ ಮಾಡ್ಕೊಳ್ತಕ್ಕಂಥ ಜ್ಯೋತಿಷ್ಯರಾಗಬಾರ್ದು. ನಿಮಗೆ ರಾಹು ಸರಿ ಇಲ್ಲ, ಅದಕ್ಕೆ ಏನು ಊರಲ್ಲಿ ಇರ್ತಕ್ಕಂಥವ್ರೆಲ್ಲ ಇವಾಗ ಅದೇ ತರನೇ ಇರ್ತಕ್ಕಂಥದ್ದು. ಸಾಲ್ಟ್ ಥೆರಪಿ ಮಾಡಿ ಸದ್ಯಕ್ಕೆ. ಆಮೇಲೆ ಬ್ಯಾಚ್ ಫ್ಲವರ್ ನಾನು ಲಾಂಚ್ ಮಾಡಿದಾಗ ಹೇಳ್ತೀನಿ. ಬ್ಯಾಚ್ ಫ್ಲವರ್ ಅಂತ ಒಂದು ಕೋರ್ಸೇ ಲಾಂಚ್ ಮಾಡ್ತೀನಿ. ಡಿಪ್ರೆಷನ್ ಮತ್ತೆ ಯಾವ ಒಂದು ಅಗ್ರೆಸಿವ್ನೆಸ್ ಮತ್ತೆ ಈ ಅಡಿಕ್ಷನ್ ಇರತಕ್ಕಂಥವ್ರಿಗೆಲ್ಲಾನು ಕೂಡ ಒಂದು ಸೈಂಟಿಫಿಕ್ ವೇ ಅಲ್ಲಿ ಹೂಗಳಿಂದ ಒಂದು ಅವ್ರಿಗೆ ಆ ಒಂದು ಎಸೆನ್ಸ್ ಇಂದ ಅವ್ರ ಮೈಂಡ್ ಎಲ್ಲ ಕಾಮಾಗಕ್ಕೆ ಒಂದು ಬ್ಯಾಚ್ ಫ್ಲವರ್ ಇರ್ತಕ್ಕಂಥ ಒಂದು ಲಿಕ್ವಿಡ್ ಎಸೆನ್ಸ್ ನ ತಗೊಂಡ್ಬಂದು ಲಾಂಚ್ ಮಾಡ್ತೀನಿ. ತುಂಬಾ ಸಕ್ಸಸ್ ಆಗುತ್ತೆ. ಸ್ವಲ್ಪ ಅದು ಲಾಂಗ್ ಟರ್ಮ್ ಆದಾಗ ಅವ್ರಿಗೆ ಒಳ್ಳೇದಾಗುತ್ತೆ. ಅದಕ್ಕಿಂತ ಮುಂಚೆ ಸರ್ವೇ ಸಾಮಾನ್ಯವಾಗಿ ನಾನು ಈ ಹೇಳಿದ ಮಾತು ಕೇಳೋರಿಗೆ, ಕೇಳದೇ ಇರೋರಿಗೆ
ಊಟದಲ್ಲಿ ಉಪ್ಪಿನ ತಂತ್ರ ಹೇಳಿರ್ತೀನಿ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಓಂ ಶಾಂತೆ ಪ್ರಶಾಂತೆ, ಅವನ ಹೆಸರು ಪುತ್ರಸ್ಯ ಅಥವಾ ಪುತ್ರಿಯಸ್ಯ ಯಾರು ಯಾವ ಥರ ಇರುತ್ತೆ, ಸರ್ವ ಕ್ರೋಧ್ ಪಶನಾನ್ ಸ್ವಾಹ ಅಂತ ಉಪ್ಪಿನ ತಂತ್ರ ಮಾಡ್ತಾ ಅಡುಗೆಗೆ ಹಾಕ್ತಾ, ಎಲ್ಲರೂ ಮಾಡೋ ಅಡುಗೆಗೆ ಹಾಕಿದ್ರೆ ಅವ್ನಿಗೆ ಹೋಗುತ್ತೆ, ಅಥವಾ ಅವನಿಗೆ ಸಪ್ರೇಟು ಹಾಕ್ಬೋದು, ಅದು ನಿಮ್ಮ ವಿಚಾರ. 108 ಸತಿ ಪ್ರತಿ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್ಗೆ ಏನೇನು ಕೊಡ್ತಾ ಇದ್ದಾಗ ಎಲ್ಲಿ ಉಪ್ಪು ಹಾಕಕ್ಕೆ ಸಾಧ್ಯನೋ ಅಲ್ಲೆಲ್ಲ ಹಾಕಿ ಮಾಡಿದ್ರೆ 21 ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. 48 ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ. 108 ಡೇಸ್ ಇನ್ನೊಂದು ಥರ ರಿಸಲ್ಟ್ ಸಿಗುತ್ತೆ. 6 ಮಂತ್ಸ್ಗೆ ಇನ್ನೂ ರಿಸಲ್ಟ್ ಸಿಗುತ್ತೆ. ಇದನ್ನ ಮಾಡಿ. ಜಾತಕದಲ್ಲಿ ಕೆಲವು ಇರ್ತಕ್ಕಂಥ ಮೂನ್ ಸ್ಟೋನ್ ಅಂತ ಬರುತ್ತೆ, ಕೊರಳಿಗೆ ಹಾಕಿ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಬಲಗೈಗೆ ಗ್ರೀನ್ ಕಲರ್ ಥ್ರೆಡ್ ಕಟ್ಟಿಸಿ ಹೆಲ್ಪ್ ಆಗುತ್ತೆ. ಒಳ್ಳೇದಾಗಲಿ. ನಮಸ್ಕಾರ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಸರ್. ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಒಂದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. 17/3. ಯಾರ ಬಗ್ಗೆ ಏನು ವಿಚಾರ ಹೇಳಿ. ಹೆಂಗಿದೆ ಮಗನಿಗೆ? ಮಗ ಒಂದು ವಿಷಯ ಕೇಳ್ತಾ ಇರೋದು. ನಿಮ್ಮ ಮಗನೇ ತಾನೆ? ಹೌದು. ಹಾ ಸರಿ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕು, ಅವ್ರ ಡೇಟ್ ಆಫ್ ಬರ್ತ್ ತಗೊಳ್ಳಿ ಅಂತ ಹೇಳಿ. 17/3/94. 94. ಸಮಯ 2 ಗಂಟೆ 5 ನಿಮಿಷ. ಬೆಳಿಗ್ಗೆನಾ ಮಧ್ಯರಾತ್ರಿನಾ? ಯಾವಾಗ? ಮಧ್ಯಾಹ್ನ 2 ಗಂಟೆ 5 ನಿಮಿಷ. ಹುಟ್ಟಿದೂರು? ತಿಪ್ಟೂರು, ತುಮಕೂರು ಜಿಲ್ಲೆ ತಿಪ್ಟೂರು. ತಿಪ್ಟೂರು. 1 ನಿಮಿಷ ನೋಡೋಣ. ಓಕೆ. ವೃಷಭ, ಮೇಷರಾಶಿ, ಕೃತಿಕಾ ನಕ್ಷತ್ರ, 1ನೇ ಪಾದ. ಕರೆಕ್ಟ್. ಸೊ 2016ರಿಂದ ಇವರಿಗೆ ರಾಹು ದಶೆ ಪ್ರಾರಂಭವಾಗಿದೆ. ರಾಹು ದಶೆ 8-9 ಒಂದು ಕೆಲಸದಲ್ಲಿ ಹೊಡೆತ, ಇಲ್ಲ ಅಂದ್ರೆ ಮದುವೆಯಲ್ಲಿ ಹೊಡೆತ. ಏನ್ ಸಮಸ್ಯೆ ಆಗಿದೆ? ಕೆಲಸ ಸರ್ವೇಯರ್ ಆಗಿ, ಲೈಸೆನ್ಸ್ ಸರ್ವೇಯರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಮದುವೆನೂ ಸೆಟ್ ಆಗಿದೆ. ಮತ್ತೆ ಏನ್ ಸಮಸ್ಯೆ ಏನ್? ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ. ಎಲ್ಲ ಅದಕ್ಕೆ ಚೆನ್ನಾಗಿದೆಯಾ? ಮದುವೆ ಇನ್ನೂ ಆಗಿಲ್ವಾ? ಈಗ ಇನ್ನು ಎಂಗೇಜ್ಮೆಂಟ್ 19ಕ್ಕೆ ಬುದ್ಧಿ. 8ನೇ ಮನೆ ಮದುವೆನ ಸ್ವಲ್ಪ ಸಮಸ್ಯೆ ಮಾಡುತ್ತೆ. ಸ್ವಲ್ಪ ಅವರಿಬ್ಬರಿಗೂ ಚೆನ್ನಾಗಿ ಮಾತಾಡಕ್ ಹೇಳಿ, ಕಾನ್ಫಿಡೆನ್ಸ್ ತಗೊಳಕ್ ಹೇಳಿ, ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅನ್ನೋದು ಅವರಿಬ್ರು ಮಾತುಕತೆ ಆಗಲಿ. ಇನ್ನೊಂದ್ಸತಿ ಪ್ರೆಷರ್ ಮಾಡಿ. ಯಾಕಂದ್ರೆ 8ನೇ ಮನೆ ಅಬ್ಸ್ಟಕಲ್ಸ್ ಕೊಡ್ತಕ್ಕಂಥದ್ದು ಅಷ್ಟು ಒಳ್ಳೇದಿಲ್ಲ. 2ನೇ ಮನೆ 7ನೇ ಮನೆ ಕಾಂಬಿನೇಷನ್ ಇಲ್ಲ, ಜಸ್ಟ್ 9, ಅದು ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ಸ್ವಲ್ಪ ಹುಷಾರಾಗಿ ಇರಿ. ಯಾಕಂದ್ರೆ 8 ನಾಟ್ ಸೋ ಸ್ಟ್ರಾಂಗ್. ಈ 8ಕ್ಕೆ ಸ್ವಲ್ಪ ಶನಿ ಕಾಂಬಿನೇಷನ್ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಅವರಿಬ್ರು ಸ್ವಲ್ಪ ಜಗಳ ಆಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ. ಶನಿಯ ನಕ್ಷತ್ರದಲ್ಲಿರೋದ್ರಿಂದ ಇದೆ. ರಾಹು 2034 ಇರೋದ್ರಿಂದ ಇದೊಂದು ಸೆಟ್ ಬ್ಯಾಕ್ ಕಾಂಬಿನೇಷನ್ ಆಗುತ್ತೆ. ಎಳ್ಳೆಣ್ಣೆ ಸ್ವಲ್ಪ ದಾನ ಮಾಡಕ್ಕೆ ಸಜೆಸ್ಟ್ ಮಾಡ್ತೀನಿ. 8 ಮುಖದ ರುದ್ರಾಕ್ಷಿ ಹಾಕಿ ಉತ್ತಮವಾಗುತ್ತೆ. ಯಾಕಂದ್ರೆ ಆಮೇಲೆ ಬರ್ತಕ್ಕಂಥ ಪೀರಿಯಡ್ ನಾವು ಸರಿ ಮಾಡ್ಕೊಳಕ್ಕಾಗಲ್ಲ. ಇವಾಗಲೇ ಕೂರಿಸಿ ಅವರಿಬ್ಬರಿಗೂ ಚೆನ್ನಾಗಿ ಮಾತಾಡಿಸಿ, ಯಾವುದೇ ಕಾರಣಕ್ಕೂ ಏನೇ ಜಗಳ ಆಡಿದ್ರು ಕೂಡ ನಾವು ಬೇರೆ ಆಗೋದಿಲ್ಲ ಅನ್ನೋ ಒಂದು ಭಾಷೆ ತಗೊಳ್ಳಿ. ಈ ಕಾಂಬಿನೇಷನ್ ಸ್ವಲ್ಪ ಮುಂದೆ ಹೋಗ್ತಾ 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 ನಾಯಿ ಬಾಲ ಡೊಂಕ್ ಆಗ್ತಕ್ಕಂಥ ಕಾಂಬಿನೇಷನ್. ಸ್ವಲ್ಪ ಕೇರ್ಫುಲ್ ಆಗಿರಿ. ಮುಂದಕ್ಕೆ ಹೋಗೋಣ. ನಮಸ್ಕಾರ. ನೋಡಿ, ಅಲ್ಲಿ 8 ಅಂತ ಬಂದಾಗ ಅಲ್ಲಿ 31 ಇಯರ್ಸ್ ಓಡ್ತಾ ಇದೆ. ಡಿಲೇ ಬೇರೆ ಆಗಿದೆ. ಆ 8 ಕಾಂಬಿನೇಷನ್ ಹೆಂಗೆ ಡಿಲೇನು ಮಾಡುತ್ತೆ, ಅಬ್ಸ್ಟಕಲ್ಸ್ ಕೊಡುತ್ತೆ. ಅದ್ರ ಕೆಳಗಡೆ 9 ಏನೋ ಸಪೋರ್ಟ್ ಕೊಡ್ತಾ ಇದೆ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವುದೂ ಇಲ್ಲ, ಅಲ್ಲಿ ಸ್ಟ್ರಾಂಗ್ ಇಲ್ಲ. ಸ್ವಲ್ಪ ಸಾಧ್ಯವಾದಷ್ಟು ಅವ್ರ ಜಾತಕ ನೋಡಿಲ್ಲ, ಬಟ್ ಈ ಕಡೆ ಸೈಡಿಂದ 50% ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಜ್ಯೋತಿಷ್ಯ ಕಲೀರಿ. ನೆಗೆಟಿವ್ ಕಾಂಬಿನೇಷನ್ ಇರೋದನ್ನ ಅರ್ಥ ಮಾಡಿಕೊಂಡು ಹೀಗಿರುತ್ತೆ ಅಂತ ಹೇಳಿದಾಗ ಜೀವನ ಉತ್ತಮವಾಗಿರುತ್ತೆ. ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನ್ ಪೂಜೆ ಮಾಡಿಸೋದು, ಏನ್ ಶಾಂತಿ ಮಾಡಿಸೋದು, ವಾಂತಿ ಒಂದು ಮಾಡಿಸ್ಬೋದಾಗ ಮಾಡೋದೊಂದು ಬಾಕಿ ಇರುತ್ತೆ ಅಷ್ಟೇ. ಯಾವ ಗ್ರಹನೂ ಶಾಂತಿ ಆಗಲ್ಲ, ಅದ್ರ ಫಲ ಕೊಟ್ಟೇ ಕೊಡುತ್ತೆ. ನಮ್ಮ ಬುದ್ಧಿಗೆ ನಂದು ಈ ಏರಿಯಾದಲ್ಲಿ ನೆಗೆಟಿವ್ ಇದೆ, ಅದನ್ನ ಹೆಂಗೆ ನಾವು ಸ್ಟ್ರೆಂಥನ್ ಮಾಡ್ಕೊಂಡು ಬದಲಾಯಿಸ್ಕೋಬೇಕು ಅನ್ನೋದು ಮಾತ್ರನೇ ಜೀವನ. ತುಂಬಾ ಜನ ಪಬ್ಲಿಕ್ ಅಲ್ಲಿರೋರು ನಂಬರ್ 1 ಮೋಸ ಹೋಗಿರೋದೇ ಈ ಪೂಜೆ ಹೋಮ ಪುನಸ್ಕಾರಗಳಿಂದ. ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಕೊಟ್ಟು ಹಾಳು ಮಾಡ್ಕೊಳ್ತೀರಾ. ಅರ್ಥ ಆಯ್ತಾ? ಟಿವಿಲಿ ನಾಮಗಳು ಹಾಕೊಂಡು ಅಡ್ಡಡ್ಡ ಪಟ್ಟಿಗಳು ಉಟ್ಕೊಂಡು ಮೋಸ ಮಾಡಕ್ಕೆ ಕೂತಿದ್ದಾರೆ. ಮೋಸಗಾರರು ಅಂತ ಬೇಕಾದ್ರೆ ಬರ್ಕೊಡ್ತೀನಿ. ಯಾಕಂದ್ರೆ ಅಲ್ಲಿ ಯಾರು ಕೂಡ ಒಳ್ಳೆ ಒಪಿನಿಯನ್ ಇಲ್ಲ. ಇವತ್ತು ಹೋಗ್ತಾರೆ, ತಲೆ ಚಚ್ಕೋತಾರೆ, ಏನೂ ಆಗಿಲ್ಲ, ದುಡ್ಡು ಹಾಳು ಮಾಡ್ಕೊಂಡೆ ಬಂದೆ ಅಂತಾರೆ, ಯಾರಿಗೂ ಹೇಳ್ಕೊಳ್ಳಲ್ಲ. ನನಗೆ ಬಂದು ಹೇಳ್ಕೊಂಡಿದ್ದಾರೆ ಬೇಕಾದಷ್ಟು ಜನ, ಬೇಕಾದಷ್ಟು ಲಿಸ್ಟ್ ಇದೆ. ಬಟ್ ಏನ್ ಮಾಡಕ್ಕಾಗತ್ತೆ? ಅವ್ರ ಹೆಸರು ಪಬ್ಲಿಷ್ ಮಾಡಿ ಏನ್ ಮಾಡಕ್ಕಾಗತ್ತೆ? ಹಣೆ ಬರನ ಯಾರು ಬದಲಾಯಿಸಕ್ಕಾಗಲ್ಲ. ನಾಮ ಹಾಕಿದವರು ಬದಲಾಯಿಸಕ್ಕಾಗಲ್ಲ. ನಾಮ ಹಾಕಿಸ್ಕತ್ತೀರ ಅಷ್ಟೇ ನೀವು. 1000 ಅಲ್ಲ 1000%. ಇದು ಹಿಂಗೆ ಅಂತಂದ್ರೆ ಇದೆ. ಈಗ ಇವ್ರ ಬಗ್ಗೆ ಮಾತಾಡಿದೆ.
ಹಿ ವಿಲ್ ಕಮ್ ಟು ನೋ ಇನ್ ಎ ಲೇಟರ್ ಸ್ಟೇಜಸ್ ಅಷ್ಟೇ. ಲೇಟರ್ ಇಟ್ ಈಸ್ ಆಲ್ ಟೈಮ್ ಬೌಂಡ್. ಆ ಟೈಮ್ಗೆ ಅವ್ರಿಗೆ ಬದಲಾಗುತ್ತೆ. ಅರ್ಥ ಆಯ್ತಲ್ವಾ? ಟೈಮ್ ಬೌಂಡ್ ಅಲ್ಲಿ ಚೇಂಜಸ್ ಬರುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹಾ ಹೇಳಿ. 2/1/1994. ಸಮಯ ಬೆಳಿಗ್ಗೆ 8:20 ಗುರುಜಿ, ಮೈಸೂರು. ಯಾರಿದು? ಏನಾಗ್ಬೇಕು ಅಂದ್ರೆ? ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕೆಲಸ ಹುಡುಕ್ತಾ ಇದ್ದೀನಿ. ನಿಮ್ ಬಗ್ಗೆನಾ? ನಿಮ್ದ ಜಾತಕ? ನಮ್ದು ಗುರುಜಿ. 2031 ಚಂದ್ರ ಇದೆ. ಚಂದ್ರ 4, 5, 10, 12 ಕೊಡ್ತಾ ಇದ್ದಾನೆ. ಮಂಗಳ ಸ್ವಲ್ಪ 12 ಕೊಡ್ತಾ ಇದೆ. ಬೇರೆ ಊರಿಗೆ ಹೋಗ್ಬೇಕಾಗತ್ತೆ ನೀವು. ಈ ಊರಲ್ಲಿ ಇರಕ್ಕಾಗಲ್ಲ. 2031 ಆದ್ಮೇಲೆ ತೊಂದರೆ ಇಲ್ಲ. ಸದ್ಯಕ್ಕೆ ಅಲ್ಲಿ ಏನ್ ತೊಂದರೆ ಇಲ್ಲ, ಮನೇಲೇ ಇರುತ್ತೆ. ಭುಕ್ತಿಯಲ್ಲಿ 10 ಇದೆ. ಶನಿ 12 ಬಂದಿದೆ. ಶನಿ ಆದ್ಮೇಲೆ ಬುಧ ಬರ್ತಾನೆ 12. ಸ್ವಲ್ಪ ದೂರದ ಪ್ರದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು, ಇಲ್ದಾರೆ ಮಲ್ಟಿನ್ಯಾಷನಲ್ ಕಂಪನಿ ಹುಡುಕ್ಬೇಕಾಗತ್ತೆ. 12 ಅಷ್ಟು ಸ್ಟ್ರಾಂಗ್ ಆಗಿಲ್ಲದೆ ಇರತಕ್ಕಂತ ಒಂದು ಕಾರಣದಿಂದ. ಏನ್ ಓದಿದ್ದೀರಾ? ಲೈನಲ್ಲಿ ಇದ್ದೀರಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸಾಫ್ಟ್ವೇರ್ ಕೋರ್ಸಸ್ ಮಾಡಿ. ಸರಿ ಗುರುಜಿ. ಸಾಫ್ಟ್ವೇರ್ ಕೋರ್ಸಸ್ ಮಾಡಿ. ಯಾಕೆ ಮಾಡೋದಲ್ವಾ? ಏನ್ ಸರಿ ಅಂದ ತಕ್ಷಣ ಏನ್ ಇವಾಗಲೇ ಹೋಗಿ ಟಕ್ ಅಂತ ಅಪ್ಲಿಕೇಶನ್ ತಗೊಂಡು? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋದು, ಸಪ್ಲೈ ಚೈನ್ ಅಲ್ಲಿ ಮಾಡ್ತಾ ಇದ್ದೆ. ಸಾಫ್ಟ್ವೇರ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಟ್ರೈ ಮಾಡ್ತೀವಿ. ಸಾಫ್ಟ್ವೇರ್ ಟ್ರೈನಿಂಗ್ ಮಾಡಿಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು. ಸಾಫ್ಟ್ವೇರ್ ತೋರಿಸ್ತಾ ಇದೆ ಸರ್. ಸಾಫ್ಟ್ವೇರ್ ದಯವಿಟ್ಟು ಮಾಡಿ. ಮಲ್ಟಿನ್ಯಾಷನಲ್ ಕಂಪನಿಗೆ ಹೋಗ್ತೀರಾ, ಸ್ವಲ್ಪ ಹೋಗ್ತಾ ಹೋಗ್ತಾ ಅಬ್ರಾಡ್ ಹೋಗೋ ಕಾಂಬಿನೇಷನ್ ಇರುತ್ತೆ. ಇಲ್ಲ ಅಂದ್ರೆ ಒಂದು ಸಜೆಷನ್ ಮಾಡ್ತೀನಿ. ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಟ್ರೈ ಅಬ್ರಾಡ್, ಐದರ್ ಇನ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆರ್ ಕೆನಡಾ. ಸಕ್ಸಸ್ ಗ್ಯಾರಂಟಿ. ಅರ್ಥ ಆಯ್ತಾ? ಲೋಕಲ್ ಅಲ್ಲಿ ಸ್ವಲ್ಪ ಕಮ್ಮಿ, ಅಬ್ರಾಡ್ ಅಲ್ಲಿ ಜಾಸ್ತಿ. ಇಮ್ಮಿಡಿಯೇಟ್ ಆಗಿ ಆಚೆ ಟ್ರೈ ಮಾಡಿ, ಯು ವಿಲ್ ಗೆಟ್ ಸಕ್ಸಸ್. ಒಳ್ಳೇದಾಗ್ಲಿ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯ್ತು. ಕ್ಲಾಸಸ್ ಕಲೀರಿ, ಡೈರೆಕ್ಷನ್ ಕೊಡುತ್ತೆ ನಮಗೆ. ವಾಟ್ ಕಾಂಬಿನೇಷನ್? 12 ಬಂದಾಗ ಸಾಫ್ಟ್ವೇರ್ ಏನಕ್ಕೆ ಹೋಗ್ಬೇಕು, 12 ಬಂದಾಗ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಯಾಕೆ ಹೋಗ್ಬೇಕು, 12 ಬಂದಾಗ ಯಾಕೆ ನಾವು ಬೇರೆ ಊರಿಗೆ ಹೋಗ್ಬೇಕು, ಬೇರೆ ದೇಶಕ್ಕೆ ಹೋಗ್ಬೇಕು, ಎಲ್ಲಿ ನಮಗೆ ಬದುಕು ಚೆನ್ನಾಗಿರುತ್ತೆ, ಲೋಕಲಲ್ಲಿ ಬದುಕು ಚೆನ್ನಾಗಿರಲ್ಲ. ಮುಂದಿನ ದಶೆಗಳು ನೋಡ್ಕೊಂಡು ಹೋಗ್ಬೇಕು. ಅದ್ಭುತವಾಗಿರ್ತಕ್ಕಂಥ ಇದು. ನಮ್ಮ ಜೀವನ ಸರೋಗ್ಬೇಕು ಅಂದ್ರೆ 15,000 ಇನ್ವೆಸ್ಟ್ಮೆಂಟ್ ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲ ವೇಷಧಾರಿಗಳ ಹತ್ರ ಹೋದ್ರೆ ಪ್ಲಾಸ್ಟಿಕ್ ಚೊಂಬು ಸಿಗಲ್ಲ ನಿಮಗೆ. ಪ್ಲಾಸ್ಟಿಕ್ ಚೊಂಬು ಸಿಗಲ್ಲ. ಬೆಳಗಿನ ಹೊತ್ತು ಲೈನಾಗಿ ಕೂತಿರ್ತಾರೆ, ಮೋಸ ಮಾಡಕ್ಕೆ ಕೂತಿರ್ತಾರೆ. ನಾನು ನೋಡಿದ್ದೀನಿ. ದೇ ಡೋಂಟ್ ಹ್ಯಾವ್ ಎನಿ ಡೈರೆಕ್ಷನ್. ಹೌ ಟು ಗಿವ್ ದಿ ಡೈರೆಕ್ಷನ್ ದೇ ಡೋಂಟ್ ನೋ. ಯಾಕೆಂದ್ರೆ ಆ್ಯಪ್ ಏನ್ ಹೇಳುತ್ತೋ ಅದ್ರ ಪ್ರಕಾರ ಹೇಳಬೇಕು. ನನಗೆ ತಿಳಿದಿದ್ದು ಹೇಳೋದಲ್ಲ. ಕಾಂಬಿನೇಷನ್ ಏನ್ ಬಂದ್ರೆ ಅದನ್ನ ಹೇಳಬೇಕು. ಅಲ್ಲೆಲ್ಲ ಅವರು ತಿಳಿದಿದ್ದು ಹೇಳ್ತಾರೆ. ಏನೋ ವಿಳೆದೆಲೆ ಶಾಸ್ತ್ರ ನೋಡಿ ಹೇಳ್ತಾರೆ, ಏನೋ ಅಕ್ಕಿ ಹಾಕ್ತಾರೆ. ವಾಟ್ ದೇ ಆರ್ ಗೋಯಿಂಗ್ ಆಲ್ ಬ್ಯಾಕ್ವರ್ಡ್ಸ್ ಅಲ್ಲಿ ಹೋಗಿ ಜನಗಳನ್ನ ಮೋಡಿ ಮಾಡ್ತಾ ಇದ್ದಾರೆ. ರಾಂಗ್. ಬಂದು ಕಲೀರಿ. ಸಿ ದಿ ಸೈನ್ಸ್ ಇನ್ ಫ್ಯೂಚರ್. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ
ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.